ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ಅಸಿಸ್ಟೆಂಟ್ ಲೋಕೋ ಪೈಲಟ್ CBT 1 ಎಕ್ಸಾಮ್ ಬರೆದು ಒಳ್ಳೆಯ ಹುದ್ದೆಯ ನಿರೀಕ್ಷೆಯಲ್ಲಿದ್ದೀರಲ್ಲ, ಅವರು ಇವತ್ತಿನ ವಿಡಿಯೋನ ನೋಡ್ತಾ ಇದ್ದೀರಾ. ಅವರ ಮನಸ್ಸಿನಲ್ಲಿ ಏನಿದೆ ಅಂದ್ರೆ ತುಂಬಾ ಪ್ರಶ್ನೆಗಳು ಕಾಡ್ತಾ ಇರ್ಬೋದು. ಏನಪ್ಪಾ ಅಂತಂದ್ರೆ, ನಾವು ಈಗೇನೋ ಎಕ್ಸಾಮ್ ಚೆನ್ನಾಗಿ ಬರೆದ್ವಿ, ನಾವು ಎಷ್ಟು ಮಾರ್ಕ್ಸ್ ತಗೊಂಡ್ರೆ ಕ್ವಾಲಿಫೈ ಆಗ್ತೀವ, ಅಥವಾ ಈ ವರ್ಷದ ಟೋಟಲ್ ಕಟ್ ಆಫ್ ಮಾರ್ಕ್ಸ್ ಎಷ್ಟು ನಿಂದಿರಬಹುದು, ಮತ್ತೆ CBT 1 ಮಾರ್ಕ್ಸ್ ಅಲ್ಲಿ ನನಗೆ 40 ಬಿದ್ದಿದೆ, ನನಗೆ 50 ಬಿದ್ದಿದೆ, ನಾನು ಮುಂದಿನ ಹಂತಕ್ಕೆ ಸೆಲೆಕ್ಟ್ ಆಗ್ತೀನ ಅಂತ ಹೀಗೆ ಹಲವಾರು ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಓಡ್ತಾ ಇರ್ಬೋದು. ಆ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಏನ್ ಮಾಡೋಣ, ಉತ್ತರವನ್ನ ಹುಡ್ಕೋಣ. ನೀವು ಸ್ಕಿಪ್ ಮಾಡ್ತಾ ಹೋದ್ರೆ ನಿಮ್ಗೆ ಏನ್ ಗೊತ್ತಾಗೋದಿಲ್ಲ. ಕಡೆವರೆಗೂ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಮ ಮನಸ್ಸಲ್ಲಿರುವಂತಹ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಇವತ್ತಿನ ವಿಡಿಯೋದಲ್ಲಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗಾದ್ರೆ ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಸ್ನೇಹಿತರೆ. CBT 1 ನಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ತಗೊಂಡ್ರೆ ನಾವು CBT 2 ಗೆ ಸೆಲೆಕ್ಟ್ ಆಗ್ತೀವಿ ಅನ್ನೋ ಪ್ರಶ್ನೆ ತುಂಬಾ ಜನರ ಮನದಲ್ಲಿ ಇರ್ತದೆ. ಅದಕ್ಕೆ ನಿಮ್ಗೊಂದು ಚಾರ್ಟ್ ಮೂಲಕ ಉತ್ತರವನ್ನ ಕೊಡ್ತಾ ಇದ್ದೀನಿ. ನೀವು ಇಲ್ಲೂ ನೋಡ್ತಾ ಇರಬಹುದು. ನಿಮ್ಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಇದು ಎಷ್ಟ ಮಾರ್ಕ್ಸ್ ನ ಪೇಪರ್ ಇತ್ತಂತಂದ್ರೆ 75 ಏನಿತ್ತಂದ್ರೆ ಮಾರ್ಕ್ಸ್ ನ ಪೇಪರ್ ಇತ್ತು. ಇಲ್ಲಿ ನೋಡ್ಬೋದು ನೀವು, ಟೋಟಲ್ ಆಗಿ 8 ಮಾರ್ಕ್ಸ್ ಇತ್ತು, ಇದಕ್ಕೆ 75 ಮಾರ್ಕ್ಸ್ ನ ಪೇಪರ್ ಇತ್ತು. ಇದು 60 ಏನಿತ್ತಂದ್ರೆ ನಿಮಿಷಗಳ ಪೇಪರ್ ಇತ್ತು. ಈ 75 ಮಾರ್ಕ್ಸ್ ಅನ್ನ ಯಾವ ರೀತಿ ಡಿವೈಡ್ ಮಾಡ್ತಾರೆ ಅಂತಂದ್ರೆ, ಜನರಲ್ ಕೆಟಗರಿ ಅವರಿಗೆ ಎಷ್ಟಂದ್ರೆ 40 ಮಾರ್ಕ್ಸ್ ಬಿದ್ದಿರ್ಬೇಕು, 40% ಬಿದ್ದಿರ್ಬೇಕು. ಅದೇ ರೀತಿ OBC ಅವರಿಗೆ 30% ಬಿದ್ದಿರ್ಬೇಕು. ಇನ್ನು SC ಅವರಿಗೆ 30% ತಗೊಂಡ್ರೆ ಮುಂದೆ ಹೋಗ್ತಾರೆ. ಇನ್ನ ST ಅವರು ಕೇವಲ 25% ಮಾರ್ಕ್ಸ್ ಅನ್ನ ತಗೊಂಡ್ರೆ ಏನ್ ಮಾಡ್ತಾರೆ, ಮುಂದಿನ ಹಂತಕ್ಕೆ ಅವರು ಏನ್ ಮಾಡ್ತಾರೆ, ಹೋಗ್ತಾರೆ. ಹಾಗಾದ್ರೆ ಈ 40% ಅಂದ್ರೆ ಎಷ್ಟಾಗುತ್ತೆ ಅದನ್ನ ಇಲ್ಲಿ ಸೆಕೆಂಡ್ ಕಾಲಮ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ. ಜನರಲ್ ಕೆಟಗರಿ ಅವರು 75ಕ್ಕೆ 40% ಅಂದ್ರೆ ಎಷ್ಟು, ಕೇವಲ 30 ಮಾರ್ಕ್ಸ್ ಅನ್ನ ತಗೊಂಡ್ರೆ ನೀವೇನ್ ಮಾಡ್ತೀರಾ, ಸೆಕೆಂಡ್ ಸ್ಟೇಜ್ಗೆ ಅಂದ್ರೆ CBT 2 ಗೆ ನೀವೇನಾಗ್ತೀರಾ, ಸೆಲೆಕ್ಟ್ ಆಗ್ತೀರಾ. ಇನ್ನು OBC ಅವರು 30% ಅಂದ್ರೆ 8 ಮಾರ್ಕ್ಸ್ ನೀವು ತಗೋಬೇಕು, 22.5 ಮಾರ್ಕ್ಸ್ ಅನ್ನ ತಗೊಂಡ್ರೆ ನೀವ್ ಏನ್ ಮಾಡ್ಬೋದು, CBT 2 ಗೆ ಕ್ವಾಲಿಫೈ ಆಗ್ತೀರಾ. ಇನ್ನು SC ಅವರು ಏನ್ ತಗೋಬೇಕು, 30% ಅಂತಂದ್ರೆ ಏನ್ ತಗೋಬೇಕಪ್ಪ ಅಂತಂದ್ರೆ ಅವರು ಸಹ 22.5 ಮಾರ್ಕ್ಸ್ ಅನ್ನ ತಗೊಂಡ್ರೆ ಏನ್ ಮಾಡ್ಬೋದು, CBT 2 ಗೆ ಏನ್ ಮಾಡ್ತಾರೆ, ಕ್ವಾಲಿಫೈ ಆಗ್ತಾರೆ. ಇನ್ನು ST ಅವರು 75 25% ಅಂದ್ರೆ ಕೇವಲ 18.75% ಅನ್ನು ತಗೊಂಡ್ರೆ, ನೀವು ಮಾರ್ಕ್ಸ್ ಅನ್ನ ತಗೊಂಡ್ರೆ ಏನ್ ಮಾಡ್ಬೋದು, ಸೆಕೆಂಡ್ ಹಂತಕ್ಕೆ ಅಥವಾ CBT ಏನಿದೆ ಅಂದ್ರೆ CBT 2 ಗೆ. ಇಲ್ಲಿ ನೋಡ್ಬೋದು ನೀವು ಯಾವ ಹಂತಕ್ಕೆ, CBT 2 ಏನ್ CBT 2 ಇದೆಯಲ್ಲ ನಿಮ್ದು, ಆ CBT 2 ಗೆ ಏನಾಗಬಹುದು, ಸೆಲೆಕ್ಟ್ ಅನ್ನ ಆಗ್ಬಹುದು ಸ್ನೇಹಿತರೆ. ಹಾಗಾದ್ರೆ ನೀವು ಕೇವಲ CBT 2 ಕೇವಲ ನೀವು ಇದನ್ನ ಗಮನಿಸ್ರಿ, ಕೇವಲ 30 ಮಾರ್ಕ್ಸ್ ತಗೊಂಡ್ರೆ ನೀವ್ ಏನಾಗಬಹುದು, CBT 2 ಗೆ ಕ್ವಾಲಿಫೈ ಆಗ್ತೀರಾ. ಕ್ವಾಲಿಫೈ ಏನೋ ಆಗ್ಬೋದು, ಆದ್ರೆ ಸೆಲೆಕ್ಟ್ ಆಗ್ತೀರಾ. ಕ್ವಾಲಿಫೈ ಬೇರೆ ಮತ್ತೆ ಸೆಲೆಕ್ಟ್ ಬೇರೆ, ಎರಡಕ್ಕೂ ಡಿಫ್ರೆನ್ಸ್ ಇದೆ. ಏನಪ್ಪಾ ಅಂತಂದ್ರೆ, ಕೇವಲ 30 ಮಾರ್ಕ್ಸ್ ತಗೊಂಡ್ರೆ ನೀವು ಕ್ವಾಲಿಫೈ ಆಗ್ಬೋದು, ಆದ್ರೆ ಇದರ ಹೆಂಗಿದೆ ಅಂತಂದ್ರೆ ನೋಡ್ರಿ, ನೀವು 100 ಸೀಟ್ ಇದಾವ ಅಂತಂದ್ರೆ, ಈಗ 100 ಸೀಟ್ ಕಾಲ್ಫರ್ಮ್ ಆಗಿದಾವ ಅಂತಂದ್ರೆ ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ 15ರಷ್ಟು ಮಂದಿನ ಏನ್ ಮಾಡ್ತಾರೆ ಅಂತಂದ್ರೆ ಇದಕ್ಕೆ ತಗೋತಾರೆ. ಎಷ್ಟು, 15ರಷ್ಟು ಅಂದ್ರೆ ಟೋಟಲ್ ಎಷ್ಟಾಯ್ತಪ್ಪ ಇದು, 100 × 15 ಎಷ್ಟಾಯ್ತು, 15 100 ಏನಾಗ್ತದ್ರೆ ಜನರನ್ನ CBT 2 ಗೆ ಸೆಲೆಕ್ಟ್ ಮಾಡ್ಕೋತಾರೆ. ಆ 1500 ನೀವು ಇರ್ಬೇಕು. ಆ 1500 ನೀವು ಇರ್ಬೇಕಂತಂದ್ರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅನ್ನ ತಗೊಳಕ್ ಪ್ರಯತ್ನ ಮಾಡ್ಬೇಕು. ಏನೋ ಕ್ವಾಲಿಫೈ ಹೇಳಿದ್ದಾರೆ 30 22 18 ಈ ತರ ಇಷ್ಟೇ ಮಾರ್ಕ್ಸ್ ತಗೊಂಡ್ರೆ ನಾವು ಕ್ವಾಲಿಫೈ ಆಗ್ತೀವ. ಕ್ವಾಲಿಫೈ ನೀವ್ ಏನಾಗ್ಬೋದು, ಎಲಿಜಿಬಿಲಿಟಿನ ಪಡ್ಕೊಳ್ಬಹುದು. ಆದ್ರೆ ಜನ ಜಾಸ್ತಿ ಇರೋದ್ರಿಂದ ಅಥವಾ ಏನು ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಹೆಚ್ಚಿನ ಮಾರ್ಕ್ಸ್ ಅನ್ನ ತಗೊಳ್ಬೇಕು. ಯಾಕಂದ್ರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಇಂಟು ಕೇವಲ 8 ಸೀಟ್ ಇದಾವಲ್ಲ, 5000 ಚಿಲ್ಡ್ರನ್ ಸೀಟ್ಗಳಿದಾವೆ. ಅದಕ್ಕೆ 15ರಷ್ಟು ಸೀಟನ್ನ CBT 2 ಗೆ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಕ್ವಾಲಿಫೈಗೆ ಸೆಲೆಕ್ಟ್ ಮಾಡ್ಕೋತಾರೆ. ಹಾಗಾದ್ರೆ ಇದರ ಸೆಲೆಕ್ಷನ್ ಪ್ರೊಸೆಸ್ ಯಾವ ತರ ಇರ್ತದೆ ಅಂತ ನಾವು ತಿಳ್ಕೊಂಡು ಅಂತಂದ್ರೆ ನಿಮ್ಗೆ ಇದರ ಒಂದು ಐಡಿಯಾ ಬರ್ತದೆ. ಸೆಲೆಕ್ಷನ್ ಪ್ರೊಸೆಸ್ ಯಾವ್ದು ರೀತಿ ಇರ್ತದೆ ಅಂತ ಒಂದು ಸಿಂಪಲ್ ಆಗಿ ನಿಮ್ಗೆ ಹೇಳ್ತೀನಿ ನೋಡಿ. ನೀವಿಲ್ಲಿ ನೋಡ್ತಾ ಇರುವ ಈ ಕಟ್ ಆಫ್ ಮಾರ್ಕ್ ಲಿಸ್ಟ್ ಯಾವ್ದಂತಂದ್ರೆ, ನೀವೆಲ್ಲ ಹುಡುಕ್ತಿರ್ತಾರಲ್ಲ ಆನ್ಲೈನ್ ಅಲ್ಲಿ, ಏನಪ್ಪಾ ಅಂದ್ರೆ ಈ ವರ್ಷದ
ಕಟ್ ಆಫ್ ಮಾರ್ಕ್ಸ್ ಎಷ್ಟ್ ನಿಂದ್ರಬಹುದು, ಇದ್ರ ಯಾವ್ದನ್ನ ನಾವು ಜಡ್ಜ್ ಮಾಡ್ಬೋದು ಅಂತಂದ್ರೆ ಪ್ರೀವಿಯಸ್ ಇಯರ್ ಅಲ್ಲಿ ಯಾವ ರೀತಿಯ ಕಟ್ ಆಫ್ ಮಾರ್ಕ್ಸ್ ನಿಂತಿತ್ತು ಇದನ್ನ ನಾವು ಇಲ್ಲಿ ನೋಡಿದ್ರೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, ಸೂಕ್ಷ್ಮವಾಗಿ ಗಮನಿಸಿ. ಇಲ್ಲಿ 2000 ಒಂದ್ ನಿಮಿಷ ಇಲ್ಲಿ ನೋಡ್ರಿ, 2019 ಬಿಟ್ಟಂತ ಲಿಸ್ಟ್ ಇದು. 2019 ಎಲ್ಲಿಗೆ ಅಂತಂದ್ರೆ ಬೆಂಗಳೂರು RRB ಗೆ ಬಿಟ್ಟಂತ ಕಟ್ ಆಫ್ ಮಾರ್ಕ್ಸ್ ಇದು. 2018 ಎಕ್ಸಾಮ್ ಆಗಿತ್ತು. 2019 ಶಾರ್ಟ್ ಲಿಸ್ಟ್ ಆದಂತ ಒಂದು ಕಟ್ ಆಫ್ ಮಾರ್ಕ್ಸ್ ಲಿಸ್ಟ್. ಇದರ ಪ್ರಕಾರ ನಾವು ಯಾವ ರೀತಿಯ ಒಂದು ಜಜ್ಮೆಂಟ್ ಅನ್ನ ನೋಡ್ಬೋದು ಅಂತಂದ್ರೆ, ಅಸಿಸ್ಟೆಂಟ್ ಲೋಕೋ ಪೈಲಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿದೆ ನೋಡ್ರಿ ಅಸಿಸ್ಟೆಂಟ್ ಲೋಕೋ ಪೈಲಟ್. ಇದು ಎಟ್ ನಿಂತಿಪ್ಪ ಅಂತಂದ್ರೆ ಅನ್ರಿಸರ್ವ್ಡ್ ಅಂದ್ರೆ ಏನ್ UR ಅಂತ ಬರ್ತಲ್ಲ, UR ಅವ್ರಿಗೆ ಎಷ್ಟಂದ್ರೆ 72.64 ನಿಂತಿದೆ. SC ಅವ್ರದ್ದು 60.82 ನಿಂತಿದೆ. ಇನ್ನು ಅದೇ ರೀತಿ ST ಅವರಿಗೆ 54.06% ನಿಂತಿದೆ. ಇನ್ನು OBC ಅವರಿಗೆ 69.13% ನಿಂತಿದೆ. ಇನ್ನು EXS ಅಂದ್ರೆ ಎಕ್ಸರ್ವಿಸ್ ಗೆ 52.09% ಏನಂದ್ರೆ ಕಟ್ ಆಫ್ ಮಾರ್ಕ್ಸ್ ನಿಂತಿದೆ. ಇದು ಟೋಟಲ್ CBT 1 ದಲ್ಲ, ಟೋಟಲ್ CBT 1, CBT 2, ಸೈಕೋ ಟೆಸ್ಟ್ ಈ ಎಲ್ಲದರ ಭಾಗವಾಗಿ ಲಾಸ್ಟ್ ಫೈನಲ್ ಲಿಸ್ಟ್ ಗೆ ಇದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಿಟ್ಟಂತ ಲಿಸ್ಟ್. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕೊಡ್ದಾರ ನೋಡ್ರಿ, ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ. ಎಲ್ಲಿ ಅಂತಂದ್ರೆ ಕಟ್ ಆಫ್ ಮಾರ್ಕ್ಸ್ ಆಫ್ ರೆಗ್ಯುಲರ್ ಕ್ಯಾಂಡಿಡೇಟ್ ಆಸ್ ಪರ್ ವೇಕೆನ್ಸಿ ಶಾರ್ಟ್ ಲಿಸ್ಟೆಡ್ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಶನ್. ಇದನ್ನ ಗಮನಿಸ್ರಿ, ಇದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಬಿಟ್ಟಂತ ಏನಂತಂದ್ರೆ ಕಟ್ ಆಫ್ ಮಾರ್ಕ್ಸ್. ಹಾಗಾದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವಾಗ ಮಾಡ್ತಾರೆ? ಇದೇ ಫೈನಲ್ ಅಥವಾ ಇದು 1:1 ಅಥವಾ ಇನ್ನು ಇದ್ರ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೆಲವೊಂದು ಜನ ತೆಗಿತಾರ? ಅದನ್ನ ತಿಳ್ಕೊಳ್ಬೇಕಂತಂದ್ರೆ ಈ ಮುಂದಿನ ಲಿಸ್ಟ್ ನ ನೋಡ್ಬೇಕು. ಇಲ್ಲಿ ನೋಡಿ ಸ್ನೇಹಿತರೆ, ನಾವು ನೀವು ಇದೇಗೆ ನೋಡಿದ್ರಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಇಲ್ಲಿ ಇರ್ತದೆ. ನೀವು ಇದನ್ನ ಈ ಹಿಂದಿನ ವಿಡಿಯೋದಲ್ಲಿ ಇದನ್ನ ಸವಿಸ್ತರವಾಗಿ ಡಿಟೇಲ್ ಆಗಿ ರಿಕ್ವೈರ್ಮೆಂಟ್ ಪ್ರೊಸೆಸ್ ಅನ್ನ ಇದ್ರ ಬಗ್ಗೆ ಹೇಳಿದೀನಿ. ಸ್ವಲ್ಪ ನಿಮ್ಗೆ ಸಂಶಯ ಇದ್ರೆ ಹೋಗಿ ಚೆಕ್ ಮಾಡ್ಕೊಡ್ರಿ. ಇದರಲ್ಲಿ CBT 1 ಇರುತ್ತೆ, CBT 2 ಇರುತ್ತೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತದೆ. ಈ ಮೂರನ್ನ ಯಾವ ರೀತಿ ಆಯ್ಕೆ ಮಾಡ್ತಾರೆ ಅದನ್ನ ನಾನು ವಿವರಿಸಿದ್ದೀನಿ. ಈಗ ಒಂದ್ಸಲ ನೋಡ್ಕೊಳ್ಳಿ ನೀವು. ತುಂಬಾ ವಿಡಿಯೋ ದೊಡ್ಡದಾಗ್ತದೆ, ಅದಕ್ಕೆ ಶಾರ್ಟ್ ಆಗಿ ಹೇಳ್ತೀನಿ. ಈಗ ನೀವು ಬಿಟ್ಟಂತ ಏನ ಲಿಸ್ಟ್ ಇತ್ತಲ್ಲ ಅದು ಇಲ್ಲಿಗಿದೆ ನೋಡಿ. ಎಲ್ಲಿ ಅಂತಂದ್ರೆ ಈ ಜಾಗಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ 1.5 ಅಂದ್ರೆ ಎಷ್ಟಿಂತಂದ್ರೆ 100 ಪೋಸ್ಟ್ ಇತ್ತಂತಂದ್ರೆ 150 ಜನರನ್ನ ಏನ್ ಮಾಡಿದಾರೆ ಅಂತಂದ್ರೆ ಆಯ್ಕೆ ಮಾಡಿದಾರೆ ಅಂತ ಅರ್ಥ. ಎಷ್ಟಿದೆ? 100 ಪೋಸ್ಟ್ ಇದೆ ಅಂತಂದ್ರೆ 150 ಜನರನ್ನ ಆಯ್ಕೆ ಮಾಡಿದಾರೆ ಅಂತ ಅರ್ಥ. ಅಂದ್ರೆ ಇನ್ನು 50 ಜನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಮುಂದೆ ಮೆಡಿಕಲ್ ಇರ್ತದೆ. ಆ ಮೆಡಿಕಲ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಯಾರ್ ಜನ ಸೆಲೆಕ್ಟ್ ಇರೋದಿಲ್ಲ ಅವರನ್ನ ಏನ್ ಮಾಡ್ತಾರೆ ಡಿಸ್ಕ್ವಾಲಿಫೈ ಮಾಡ್ಲಿಕ್ಕೆ 1.5 ಗೆ ಬಿಟ್ಟಂತ ಮೆರಿಟ್ ಲಿಸ್ಟ್ ಇದು. ಅಂದ್ರೆ CBT 1, CBT 2 ಆಮೇಲೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಏನ ಸೈಕೋ ಇರ್ತದಲ್ಲ, ಇವೆಲ್ಲದರಲ್ಲಿ ನೀವು ಕ್ವಾಲಿಫೈ ಆಗಿ ಬಂದ್ರೆ ಅಂತಂದ್ರೆ ಏನಂತಂದ್ರೆ ನೀವು 1.5 ಗೆ ಸೆಲೆಕ್ಟ್ ಆಗ್ತೀರಾ. ಅದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ. ಇದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದೆ, ಮತ್ತೆ ಮೆಡಿಕಲ್ ಟೆಸ್ಟ್ ಇರ್ತದೆ. ಇದರಲ್ಲಿ ನೀವು ಪಾಸ್ ಆದ್ರೆ ಅಂತಂದ್ರೆ ನಿಮ್ದು ಫೈನಲ್ ಲಿಸ್ಟ್ ಅಲ್ಲಿ ನಿಮ್ ಹೆಸರು ಬಂದ್ರೆ ನೀವು ಸೆಲೆಕ್ಟ್ ಆದಂಗೆ. ಈಗ ನೀವು ಇದನ್ನ ನೋಡ್ಕೊಡ್ರಿ, ಇದು ಕೇವಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಬಿಟ್ಟಂತ ಲಿಸ್ಟ್. ಇನ್ನೊಂದು ಲಿಸ್ಟ್ ಬಿಡ್ಬೋದು, ಅದರಲ್ಲಿ 1.2% ಹೆಚ್ಚು ಕಡಿಮೆ ಆಗ್ಬೋದು. ಅದು ಫೈನಲ್ ಲಿಸ್ಟ್ ಆಗಿರ್ತದೆ. ನೀವು ಪ್ರಿಪರೇಷನ್ ಮಾಡುವಾಗ ರಿಕ್ವೈರ್ಮೆಂಟ್ ಪ್ರೊಸೆಸ್ ಅನ್ನ ಸರಿಯಾಗಿ ತಿಳ್ಕೊಂಡಿದ್ರ ಅಂತಂದ್ರೆ ನೀವು ಸೆಲೆಕ್ಟ್ ಆಗ್ಲಿಕ್ಕೆ ತುಂಬಾ ಹೆಲ್ಪ್ ಆಗ್ತದೆ. ಇದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಡ್ರಿ. ಒಂದು ಸ್ಕ್ರೀನ್ ಶಾಟ್ ತಗೋರಿ, ಯಾವ ರೀತಿ ಪ್ರೊಸೆಸ್ ಇರ್ತದೆ ಅಂತ ನೋಡ್ಕೊಡ್ರಿ. ಇದರ ಅಂದಾಜಿನ ಮೇಲೆ ಇದೇಗೆ ನಾವು ನೋಡಿದ್ವಲ್ಲ ಈ ಏನು ಕಟ್ ಆಫ್ ಮಾರ್ಕ್ಸ್ ಲಿಸ್ಟ್ ಅನ್ನ ನೀವು ಒಂದು ಏನಂತಂದ್ರೆ ಅನಲೈಸ್ ಮಾಡಿ ಈ ವರ್ಷ ಎಷ್ಟ್ ನಿಂದ್ರಬಹುದಪ್ಪ ಅಂತ ಹೇಳಿ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ ಸ್ಟಡಿ ಮಾಡಿ ಈ ಸಲದ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬರ್ದಿರ ಅಂತ ಅನ್ಕೋತೀನಿ. ಎಲ್ಲರೂ ನೀವು ಕ್ವಾಲಿಫೈ ಯಾವ ರೀತಿ ಆಗ್ತದೆ ಅಂತ ಅವಾಗ್ಲೇ ನಿಮ್ಗೆ ಹೇಳಿದೆ. ಇನ್ನೊಂದ್ಸಲ ಹೇಳ್ತೀನಿ ನೋಡ್ಕೊಡ್ರಿ. ಇದನ್ನ ಇನ್ನೊಂದ್ಸಲ ಸ್ಕ್ರೀನ್ ಶಾಟ್ ತಕೊಂಡ್ರಿ ಯಾರ್ಯಾರು ಬೇಕು. ನಿಮ್ಗೆಲ್ಲ ಯೂಸ್ಫುಲ್ ಇವತ್ತಿನ ವಿಡಿಯೋ ಆಯ್ತು ಅಂತ ಅನ್ಕೋತೀನಿ. ಇದೇ ರೀತಿ ಹೆಲ್ಪ್ಫುಲ್ ಆದಂತ ಮಾಹಿತಿ ನಿಮ್ಗೆಲ್ಲರಿಗೂ ಬೇಕಂತ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಅಲ್ಲೇ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ನಮಸ್ಕಾರ ಸ್ನೇಹಿತರೆ.